ಶುಭೋದಯ ವಿದ್ಯಾರ್ಥಿಗಳೇ, ಎಲ್ಲರೂ ಕನ್ನಡ ಪಠ್ಯ ಪುಸ್ತಕ ತಗೊಂಡ್ಬಂದಿದ್ದೀರಾ? ತೋರಿಸಿ ನೋಡೋಣ. ಸಾಗರ್ ತಂದಿದ್ದಾನೆ. ಆಮೇಲೆ ವೆರಿ ಗುಡ್. ಯಾರು ತಂದಿಲ್ಲ ಪಕ್ಕದವ್ರದನ್ನ ನೋಡ್ಕೊಳ್ಳಿ, ಆಯ್ತಾ ಮಕ್ಕಳೇ? ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳು ಬರ್ತವೆ. ಕತೆ, ಕಾದಂಬರಿ, ನಾಟಕ, ಹಾಗೆ ಪ್ರವಾಸ ಕಥನ, ಆತ್ಮಕಥನ, ಹೀಗೆ. ಅದೇ ರೀತಿಯಾಗಿ ಜನಪದ ಸಾಹಿತ್ಯವು ಕೂಡ ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟವಾದ ಪ್ರಧಾನ ಕಲೆ ಆಗಿರುವಂತದ್ದನ್ನ ನಾವು ನೋಡ್ತೀವಿ. ಈ ಜನಪದ ಕಲೆಗಳು ದೇಶದ ಪ್ರತಿಯೊಂದು ರಾಜ್ಯದಲ್ಲಿಯೂ, ಪ್ರತಿಯೊಂದು ಜಿಲ್ಲೆಯಲ್ಲಿ, ಗ್ರಾಮದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿರುವಂತದ್ದನ್ನ ನಾವು ನೋಡ್ತೀವಿ. ಇವು ಆ ದೇಶದ ಆ ಪ್ರಾದೇಶಿಕತೆಯ, ಆ ಜನಾಂಗೀಯ ಜೀವನವನ್ನ ತಿಳಿಸುವಂತಹ ಪ್ರಧಾನ ಕಲೆ ಆಗಿರುವಂತದ್ದನ್ನ ನಾವು ನೋಡ್ತೀವಿ ಮಕ್ಕಳೇ. ಈ ಜನಪದ ಕಲೆಗಳು ನಮ್ಮ ಪೂರ್ವಜರು ಮನರಂಜನೆಗೋಸ್ಕರ ಹಾಡನ್ನ ಹೇಳ್ತಾ, ನೃತ್ಯಗಳನ್ನ ಮಾಡ್ತಾ ತಮ್ಮ ಇದು ಬೇಸರದ ದಿನವನ್ನ ಕಳೀತಾ ಇದ್ರು ಮಕ್ಕಳೇ. ಅದೇ ರೀತಿಯಾಗಿ ನೀವು ನಿಮ್ಮ ಊರಲ್ಲಿ, ನಿಮ್ಮ ಗ್ರಾಮದಲ್ಲಿ ಹಬ್ಬ ಹರಿದಿನಗಳಲ್ಲಿ ಜನಪದ ನೃತ್ಯಗಳನ್ನ, ಹಾಡು ಹೇಳೋದನ್ನ ನೋಡಿರ್ತೀರಾ. ಯಾವ್ಯಾವ ಜನಪದ ಕಲೆಗಳನ್ನ ನೋಡಿದ್ದೀರಾ ಅನ್ನೋದನ್ನ ಪಟ್ಟಿ ಮಾಡ್ತೀರಾ? ಮಾಡಿ. ನೀವು ನೋಡಿರುವಂತಹ ಜನಪದ ಕಲೆಗಳನ್ನ ಪಟ್ಟಿ ಮಾಡಿ. ಪರಮಾನಂದ್ ಹೇಳು, ಏನೇನ್ ಪಟ್ಟಿ ಮಾಡಿದೆ? ಯಾವ್ಯಾವ ಕಲೆಗಳನ್ನ ನೋಡಿದೀಯಾ? ದೊಡ್ಡ ಆಟ, ಸಣ್ಣ ಆಟ, ನಾನು ಯಾರು ಹೇಳಿದ್ದೀನಿ ಅವ್ರು ಹೇಳಿ. ಹೇಳು ಪರಮಾನಂದ್. ಬಯಲಾಟ, ಕೋಲಾಟ, ವೀರಗಾಸೆ, ಸಾಗರ್ ನೀನ್ ಹೇಳು. ಕುತ್ಕೋ. ಸಾಗರ್ ಹೇಳಪ್ಪ. ಡೊಳ್ಳಾಟ, ತೊಗಲು ಗೊಂಬೆ ಆಟ, ಸಾಕು, ಕುತ್ಕೋ. ಶಿಲ್ಪ, ಯಾವ್ಯಾವ ಜನಪದ ಕಲೆಗಳು ಗೊತ್ತು ನಿಂಗೆ? ಯಕ್ಷಗಾನ, ಆಮೇಲೆ ಕಂಸಾಳೆ, ವೆರಿ ಗುಡ್. ರೇವತಿ ನೀನ್ ಹೇಳು, ಏನೇನ್ ಪಟ್ಟಿ ಮಾಡಿದೆ? ವೀರಗಾಸೆ, ಆಮೇಲೆ ಡೊಳ್ಳು ಕುಣಿತ. ಲಕ್ಷ್ಮಿ ನೀನ್ ಹೇಳಪ್ಪ, ಏನೇನ್ ಪಟ್ಟಿ ಮಾಡಿದೆ? ಯಕ್ಷಗಾನ, ಹಾ ಬರ್ದಿದೆ. ಅಷ್ಟೇನಾ? ಇಷ್ಟೆಲ್ಲ ನೋಡಿದಿರ ಅಲ್ವಾ ಮಕ್ಳೇ? ಯಕ್ಷಗಾನ, ಡೊಳ್ಳು ಕುಣಿತ, ಗೊಂಬೆ ಆಟ, ಕೋಲಾಟ, ವೀರಗಾಸೆ, ಇವೆಲ್ಲವೂ ಜನಪದ ಕಲೆಗಳು. ಅದೇ ರೀತಿಯಾಗಿ ನಾನು ನಿಮ್ಗೆ ಒಂದು ವಿಡಿಯೋ ತೋರಿಸ್ತೀನಿ. ತೋರಿಸ್ತಿದ್ಯಾ? ಕಾಣ್ತಿದ್ಯಾ? ನೋಡ್ತಿದ್ದೀರಾ? ನೋಡಿದ್ರಿ ಅಲ್ವಾ?
ಇದು ಯಾವ ಜನಪದ ಕಲೆ ಹಾಗಾದ್ರೆ? ಇವತ್ತಿನ ತರಗತಿಯಲ್ಲಿ ಮಕ್ಕಳೇ ನಾವು ಡೊಳ್ಳು ಕುಣಿತದ ವೈಶಿಷ್ಟ್ಯ ಮತ್ತು ಅದರ ಹಿನ್ನೆಲೆಯನ್ನ ತಿಳ್ಕೊಂತೀವಿ. ಎಲ್ಲರೂ ಕನ್ನಡ ಪುಸ್ತಕವನ್ನ ಓಪನ್ ಮಾಡಿದ್ರಾ? ಕನ್ನಡ ಪಠ್ಯ ಪುಸ್ತಕದ 2ನೇ ಭಾಗದಲ್ಲಿ 4ನೇ ಪುಟವನ್ನ ತೆರೆಯಿರಿ. ಈಗ ನಾನು ಡೊಳ್ಳು ಕುಣಿತದ ಬಗ್ಗೆ ಸ್ಪಷ್ಟವಾಗಿ ಓದ್ತೀನಿ, ಎಲ್ಲರೂ ಕೇಳಿಸ್ಕೋಬೇಕು. ಆನಂತರ ನಾನು ನಿಮಗೆ ಓದಕ್ಕೆ ಹೇಳ್ತೀನಿ, ಆಯ್ತಾ? ಡೊಳ್ಳು ಕುಣಿತ ಜನಪದ ಕಲೆಗಳಲ್ಲಿ ವಿಶಿಷ್ಟವಾದದ್ದು. ಇದು ವಾದ್ಯ ಪ್ರಧಾನ ಕಲೆ. ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಆಲುಮತ ಸಂಪ್ರದಾಯದ ಕುಣಿತ. ಡೊಳ್ಳು ಒಂದು ಚರ್ಮವಾದ್ಯ. ಪೊಳ್ಳು ಪಡಗದ 2 ಬಾಯಿಗಳಿಗೆ ತೊಗಲು ಒದಿಸಿದ 2 ಪರಡೆಗಳನ್ನಿಟ್ಟು ಹಗ್ಗದಿಂದ ಬಿಗಿದಿರುತ್ತಾರೆ. ಇದನ್ನು 2 ಕೈಗಳಿಂದ ಬಾರಿಸಬಹುದು. ಬಲಗೈಯಲ್ಲಿ ಬಾರಿಸುವ ಗುಣಿ ಇರುತ್ತದೆ. ಗುಣಿಯಿಂದ ಬಾರಿಸಿದ ಗತಿಗೆ ಹೊಂದಿಕೆಯಾಗುವಂತೆ ಎಡಗೈಯಿಂದ ಚಾಪು ಹಾಕಲಾಗುತ್ತದೆ. ಬರಮದೇವರ ಬ್ರಹ್ಮ ಪಲ್ಲಕ್ಕಿ ಉತ್ಸವ ಕಾಲಕ್ಕೆ ಡೊಳ್ಳು ಬಾರಿಸುತ್ತಾರೆ. ಸಾಮಾನ್ಯವಾಗಿ ಡೊಳ್ಳು ಬಾರಿಸುವವರು ದೇಹದ ಮೇಲುಭಾಗಕ್ಕೆ ಕರಿಯ ಕಂಬಳಿಯನ್ನು, ಸೊಂಟದ ಭಾಗಕ್ಕೆ ಮೊಳಕಾಲು ಮೇಲೆ ಬರುವಂತೆ ಕಚ್ಚೆ ಪಂಚೆಯನ್ನು ಉಡುತ್ತಾರೆ. ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯ ಉಡುಪನ್ನು ಕೂಡ ಧರಿಸುತ್ತಾರೆ. ಕುಣಿತದ ಕಾಲಕ್ಕೆ ವಾದ್ಯಗಾರರು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ, ಅಂಗಿ, ತೊಪ್ಪಿಗೆ ತೊಡುವರು. 2 ಕೈಗಳಲ್ಲೂ ಅದೇ ಬಣ್ಣದ ಕರವಸ್ತ್ರ ಹಿಡಿದಿರುತ್ತಾರೆ. ಕುಣಿತಕ್ಕೆ ಹಿನ್ನೆಲೆಯಾಗಿ ಡೊಳ್ಳು, ತಾಳ ಮತ್ತು ಕೊಳಲು ಇರುತ್ತದೆ. ಮಕ್ಕಳೇ, ಇಷ್ಟೊತ್ತು ನಾನು ಓದಿದ್ದನ್ನ ಕೇಳಿಸ್ಕೊಂಡ್ರೆ ಅಲ್ವಾ? ಈಗ ನಾನು ಹೇಳ್ದವರು ಎದ್ದು ಓದ್ಬೇಕು. ಲಕ್ಷ್ಮಿ ಓದಪ್ಪ. ಡೊಳ್ಳು ಕುಣಿತ ಜನಪದ ಕಲೆಗಳಲ್ಲಿ ವಿಶಿಷ್ಟವಾದದ್ದು. ಇದು ವಾದ್ಯ ಪ್ರಧಾನ ಕಲೆ. ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಆಲುಮತ ಸಮುದಾಯದ ಕುಣಿತ. ಡೊಳ್ಳು ಚರ್ಮವಾದ್ಯ. ಪೊಳ್ಳು ಪಡಗದ 2 ಬಾಯಿಗಳಿಗೆ ತೊಗಲು ಒದಿಸಿದ 2 ಪರಡೆಗಳನ್ನಿಟ್ಟು ಹಗ್ಗದಿಂದ ಬಿಗಿದಿರುತ್ತಾರೆ. ಸಾಕು. ಪರಮಾನಂದ್ ಓದು. ಏನು? ಸರಿಯಾಗಿ ನೋಡಿ ಓದ್ಬೇಕು. ಏನ್ ಹಾಕಲಾಗುತ್ತದೆ? ಚಾಪು. ಸಾಕು. ಪ್ರಶಾಂತ್ ನೀನೋದು. ಸಾಮಾನ್ಯವಾಗಿ ಡೊಳ್ಳು ಬಾರಿಸುವವರು ದೇಹದ ಮೇಲ್ಭಾಗಕ್ಕೆ ಕರಿಯ ಕಂಬಳಿಯನ್ನು, ಸೊಂಟದ ಭಾಗಕ್ಕೆ ಮೊಳಕಾಲು ಮೇಲೆ ಬರುವಂತೆ ಕಚ್ಚೆ ಪಂಚೆಯನ್ನು ಉಡುತ್ತಾರೆ. ಕೆಲವೊಮ್ಮೆ ಬಿಳಿ ಚರ್ಮದ ರೀತಿಯ ಉಡುಪನ್ನು ಧರಿಸುತ್ತಾರೆ. ಪೊಳ್ಳು ಅಂದ್ರೆ ಕೊಟರೆ. ಮಕ್ಕಳೇ, ಇಷ್ಟೊತ್ತು ಈಗ ನಾನು ಓದಿದ್ದನ್ನ ನೀವು ಕೇಳಿಸ್ಕೊಂಡ್ರಿ. ನೀವು ಕೂಡ ಓದಿದ್ರಿ ಅಲ್ವಾ? ಈಗ ಮತ್ತೊಮ್ಮೆ ನೀವು ಮೌನವಾಗಿ ಓದ್ಬೇಕು. ಆಮೇಲೆ ನಾನು ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತೀನಿ, ಆಯ್ತಾ? ಈ ಕಡೆ ಗಮನಿಸಿ ಮಕ್ಕಳೇ. ಡೊಳ್ಳು ಕುಣಿತ ಯಾವ ಒಂದು ಸಂಪ್ರದಾಯಕ್ಕೆ ಸೇರಿದೆ ಹೇಳು ಸಾಗರ್? ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದೆ. ಡೊಳ್ಳು ಕುಣಿತ ಯಾವ ಸಮುದಾಯದ ಒಂದು ಕಲೆಯಾಗಿದೆ?
ಗಂಗಮ್ಮ ಹಾಲು ಮತ ಸಮುದಾಯ. ಡೊಳ್ಳು ಯಾವ ವಾದ್ಯ ಪ್ರಧಾನ ಕಲೆಯಾಗಿದೆ? ಯಾರು ಹೇಳ್ತೀರಾ? ಪ್ರಶಾಂತ್. ಚರ್ಮ ವಾದ್ಯ. ವೆರಿ ಗುಡ್. ಡೊಳ್ಳನ್ನು ಬಾರಿಸ್ತಾರಲ್ವಾ, ಅವ್ರ ಬಲಗೈಯಲ್ಲಿ ಇರುತ್ತಲ್ಲ ಆ ಕೋಲಿಗೆ ಏನಂತ ಕರೀತಾರೆ? ಗುಣಿ ಅಂತ ಕರೀತಾರೆ. ಡೊಳ್ಳನ್ನ ಯಾವ ರೀತಿಯಾಗಿ ತಯಾರಿಸಲಾಗ್ತದೆ ಸಾಗರ್? ಪರಶುರಾಮ್, ಡೊಳ್ಳನ್ನ ಹೇಗೆ ತಯಾರಿಸಲಾಗುತ್ತದೆ? ಎದ್ದೇಳು. ಅದೇ ತೊಗಲಿನಿಂದ. ಹೇಗೆ? ಆಮೇಲೆ ಸರಿ ಇದೆ. ಪರಗಡ ಅಂತಾರಲ್ವಾ, ಪಡಗದ ಇರುತ್ತಲ್ಲ, ಅದು ಖಾಲಿ ಡಬ್ಬ ಇರುತ್ತೆ. ಆ ಎರಡು ಕಡೆಗೂ ಪ್ರಾಣಿ ಅಥವಾ ಕುರಿಯ ಚರ್ಮವನ್ನ ಹಾಕಿ ಹಗ್ಗದಿಂದ ಬಿಗಿತಾರೆ. ಅದನ್ನ ಡೊಳ್ಳು ಅಂತ ಕರೀತಾರೆ. ಆಯ್ತಾ? ಸಿಟ್ ಡೌನ್. ಡೊಳ್ಳು ಕುಣಿತದವರ ವೇಷಭೂಷಣ ಹೇಗಿರುತ್ತೆ ಪರಮಾನಂದ್? ಅವ್ರು ಹಾಕುವಂತ ವೇಷ ಹೇಗಿರುತ್ತೆ? ಹಾ, ವೆರಿ ವೆರಿ ಗುಡ್. ಗಗ್ಗರಿಯನ್ನ ಹುಟ್ಟಿರ್ತಾರೆ. ಡೊಳ್ಳನ್ನ ಹೇಗ್ ತಯಾರಿಸ್ತಾರೆ ಅಂತಾನು ಗೊತ್ತಾಯ್ತು ಅಲ್ವಾ ಮಕ್ಳೇ? ಹಾಗೆ ಡೊಳ್ಳು ಕುಣಿತದವರ ವೇಷಭೂಷಣ ಹೇಗಿತ್ತು ಅಂತಾನು ಕೂಡ ತಿಳ್ಕೊಂಡ್ರಿ. ಹಾಗೆ ನಿಮ್ಗೆ ಇಲ್ಲೊಂದು ಈ ಬೇರೇಶ್ವರ ಅನ್ನೋ ಪದ ಇದೆಯಲ್ಲ, ಇದು ಯಾವ ಸಂಧಿ ಅಂತ ಗೊತ್ತಾ? ಹೇಳು ಪರಶುರಾಮ್. ಬೀರೇಶ್ವರ ಯಾವ ಸಂಧಿ ಪದವಾಗಿದೆ? ಹೇಗೆ ನೋಡಿ, ಯಾರು ಹೇಳ್ತೀರಾ? ಗೊತ್ತಿಲ್ವಾ? ಬೀರೇಶ್ವರ ಇದು ಗುಣಸಂಧಿ ಆಗುತ್ತೆ ಮಕ್ಕಳೇ. ಹೇಗೆ ಅಂತ ಗೊತ್ತಾ? ಇಲ್ಲಿ ಬಿಡಿಸ್ತೀನಿ, ಬರ್ಕೊಳ್ಳಿ ಆಯ್ತಾ? ಬೀರ ಪ್ಲಸ್ ಈಶ್ವರ. ಇಲ್ಲಿ ನೋಡಿ ಮಕ್ಕಳೇ, ಬೀರ ಪದ ಪೂರ್ವ ಪದ ಆದ್ರೆ ಈಶ್ವರ ಪದ ಉತ್ತರ ಪದ ಆಗುತ್ತೆ. ಪೂರ್ವ ಪದದ ಕೊನೆಯ ಅಕ್ಷರ ಯಾವುದು? ಅ. ಆಯ್ತಾ? ಉತ್ತರ ಪದದ ಮೊದಲ ಅಕ್ಷರ ಯಾವುದು? ಇ. ಇಲ್ಲಿ ಅ ಆ ಸ್ವರಗಳಿಗೆ ಕೇಳಿಸ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಅ ಆ ಸ್ವರಗಳಿಗೆ ಇ ಈ ಉ ಉ ರು ಸ್ವರಗಳು ಸೇರಿ ಸಂಧಿ ಆದಾಗ ಗುಣಸಂಧಿ ಆಗುತ್ತೆ ಮಕ್ಕಳೇ. ಈ ಸ್ವರಗಳು ಸೇರಿ ಒಂದು ಹೊಸ ಸ್ವರ ಉದ್ಭವ ಆಗುತ್ತೆ. ಇಲ್ಲಿ ಯಾವ ಹೊಸ ಸ್ವರ ಬಂದಿದೆ ಅಂತ ಯಾರು ಹೇಳ್ತೀರಾ? ವೆರಿ ಗುಡ್. ಎ ಸ್ವರ ಹೊಸದಾಗಿ ಬಂದಿರುವಂತದ್ದನ್ನ ನಾವು ನೋಡ್ತೀವಿ. ಯಾವಾಗ ಅ ಆ ಸ್ವರಗಳಿಗೆ ಇ ಈ ಉ ಉ ರು ಸ್ವರಗಳು ಸಂಧಿಯಾಗಿ ಹೊಸ ಸ್ವರ ಉದ್ಭವ ಆಗುತ್ತೋ ಆಗ ಗುಣಸಂಧಿ ಆಗುತ್ತೆ. ಅರ್ಥ ಆಯ್ತಾ? ಬೀರೇಶ್ವರ ಅನ್ನೋದು ಗುಣಸಂಧಿ ಮಕ್ಕಳೇ. ಏನಾದ್ರೂ ಡೌಟ್ ಇದ್ರೆ ಕೇಳಿ ಮಕ್ಕಳ. ಇಲ್ವಾ? ಅರ್ಥ ಆಗಿದೆಯಾ? ನಿಮ್ಗೊಂದು ಚಟುವಟಿಕೆ ಕೊಡ್ತೀನಿ, ಅದನ್ನ ಇವಾಗ ಮಾಡಬೇಕು. ಅದಕ್ಕಿಂತ ಮುಂಚೆ ನಿಮಗೆ ಒಂದಿಷ್ಟು ಚಿತ್ರಗಳನ್ನ ತೋರಿಸ್ತೀನಿ, ಅದನ್ನ ನೋಡಿ. ಇಲ್ಲಿ ನೋಡಿ, ಅವಾಗಲೇ ವೇಷಭೂಷಣ ಹೇಗಿರುತ್ತೆ ಅಂತ ನೀವು ಓದಿದ್ರಿ ಮೌನವಾಗಿ ಪುಸ್ತಕದಲ್ಲಿರೋಗೆ. ಇವಾಗ ಚಿತ್ರಪಟದಲ್ಲಿ ನೋಡಿ. ಕರಿಯ ಕಂಬಳಿಯನ್ನ ಒತ್ಕೊಂಡಿದ್ದಾರೆ, ಬಲಗೈಯಲ್ಲಿ ಗುಣಿ ಹಿಡ್ಕೊಂಡಿದ್ದಾರೆ, ಮತ್ತೆ ಸೊಂಟದ ಕೆಳಗೆ ಹಾಕಿದ್ದಾರೆ ಗಗ್ಗರಿನ. ಒಮ್ಮೊಮ್ಮೆ ಡೊಳ್ಳು ಕುಣಿತದ ಕಲಾವಿದರು ಹುಲಿಯ ಒಂದು ವೇಷ ತರ ಇರೋ ಬಟ್ಟೆಗಳನ್ನ ಕೂಡ ಹಾಕಿ ಮಾಡ್ತಾರೆ. ಕಾಣಿಸ್ತಿದೆಯಾ ಎಲ್ರಿಗೂ?
ಇದು ಡೊಳ್ಳಿನ ಚಿತ್ರ, ಛಾಯಾಚಿತ್ರ ಮಕ್ಕಳೇ. ಇಲ್ಲಿ ನೋಡಿ, ಈ ಭಾಗದಲ್ಲಿ ಚರ್ಮ, ಪ್ರಾಣಿಯ ಚರ್ಮವನ್ನ ಹಾಕಿ ಹಗ್ಗದಿಂದ ಹಿಂಗ್ ಬಿಗ್ದಿರ್ತಾರೆ. ಇದು ಗುಣಿ ಮಕ್ಕಳೇ, ಕಾಣಿಸ್ತಿದ್ಯಾ? ಸರಿ, ಈಗ ನಾನು ನಿಮ್ಗೆ ಮತ್ತೆ ಯಾರು ಮಾಡ್ತೀರಾ ಪದ ಬಂದ? ಸಾಗರ್, ಚರ್ಮವಾದ್ಯ, ವೆರಿ ಗುಡ್. ವೆರಿ ಗುಡ್, ಆಯ್ತಾ? ಕಾಣಿಸ್ತಿದ್ಯಾ? ಕಾಣಿಸ್ತಿದ್ಯಾ? ಬರ್ಕೊಳ್ಳಿ, ನಾಳೆ ನೋಡ್ತೀನಿ. ಥ್ಯಾಂಕ್ ಯು ಸರ್.